ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಬನ್ನಿ ಗಲಾತ್ಯ ಪತ್ರಿಕೆಯನ್ನ ಕಲಿಯೋಣ. 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳ್ತದೆ, ಕ್ರಿಸ್ತನು ನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಪ್ರೀತಿ ದೇವಜನರೇ, ಇಲ್ಲಿ ಅಪೊಸ್ತಲನಾದಂಥ ಪೌಲನು ಕ್ರಿಸ್ತನೊಂದಿಗೆ ಅವನಿಗಿರುವಂಥ ಅವನ ವೈಯಕ್ತಿಕವಾದಂಥ ಸಂಬಂಧವನ್ನು ಅವನು ಹೇಳ್ತಿದ್ದಾನೆ. ನಾವು ನೋಡ್ತಾ ಇದ್ದೀವಿ 2ನೇ ಅಧ್ಯಾಯ ಪೂರ್ತಿಯಾಗಿ 21 ವಾಕ್ಯಗಳಲ್ಲಿ ನಾವು ನೋಡುವಂಥ ಒಂದು ವಿಷಯ ಏನಂದರೆ, ಅಪೊಸ್ತಲನಾದಂಥ ಪೌಲನು ಅವನ ಅನುಭವವನ್ನು, ಅವನು ಆದಿ ಸಭೆಯೊಂದಿಗೆ ಅವನಿಗಿದ್ದಂಥ ಅನುಭವವನ್ನು, ಅಲ್ಲಿ ಒಬ್ಬರು ಕಪಟಿಗಳಾಗಿ ಯೇಸುವಿನ ಸ್ವಂತ ಶಿಷ್ಯರು ನಡೆದುಕೊಳ್ಳುವುದನ್ನು, ಇವನು ಯಥಾರ್ಥವಾಗಿ ಇದು ತಪ್ಪು ಎನ್ನುವುದನ್ನು ಖಂಡಿಸಿ ಹೇಳುವುದನ್ನು ಗಲಾತ್ಯ ಸಭೆಗೆ ಹೇಳುವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಕಲಿಯಬೇಕಂತ ಒಂದು ವಿಷಯ ಏನಂದರೆ, ನಮ್ಮ ಸ್ವಭಾವಗಳು ನಮ್ಮನ್ನು ಆಳ್ವಿಕೆ ಮಾಡದೆ ಯೇಸು ಸ್ವಾಮಿ ನಮ್ಮ ಒಳಗಡೆ ಆಳ್ವಿಕೆ ಮಾಡಬೇಕು. 1ನೇ ಅಧ್ಯಾಯದಲ್ಲಿ ನಾವು ನೋಡಿದ ಪ್ರಕಾರವಾಗಿ ಯೇಸು ನಮ್ಮನ್ನು ಪಾಪದಿಂದ ಬಿಡಿಸುವನಾಗಿದ್ದಾನೆ. ಯೇಸು ಮಾತ್ರನೇ ನಮ್ಮನ್ನು ಪಾಪದಿಂದ ಬಿಡಿಸುವನಾಗಿದ್ದಾನೆ. ಯಾಕೆ ಯೇಸು ನಮ್ಮನ್ನು ಪಾಪದಿಂದ ಬಿಡಿಸುವನಾಗಿದ್ದಾನೆ ಅಂದರೆ, ಆತನು ನಮ್ಮೊಳಗಡೆ ವಾಸ ಮಾಡಲು. ಇನ್ನು ಮೇಲೆ ನಮ್ಮ ಹಳೆಯ ಸ್ವಭಾವಗಳು, ನಾನು ಎನ್ನುವಂಥ ಮಾಂಸದ ಸ್ವಭಾವಗಳು, ಇವುಗಳೆಲ್ಲ ಆಳ್ವಿಕೆ ಮಾಡದೆ ಕ್ರಿಸ್ತನು ನಮ್ಮಲ್ಲಿ ಆಳ್ವಿಕೆ ಮಾಡಲು, ಕ್ರಿಸ್ತನು ನಮ್ಮಲ್ಲಿ ಜೀವಿಸಲು ಬಯಸುವನಾಗಿದ್ದಾನೆ. ಯೇಸು ಸ್ವಾಮಿ ನಿಮ್ಮ ಮೂಲಕವಾಗಿ ಈ ಭೂಮಿಯಲ್ಲಿ ಇವತ್ತು ಜೀವಿಸಲಿ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ.